ಅಂತಕ್ಕಂಥ ಜೋಳ ಖರೀದಿ ಮಾಡಿರಿ ಅಂತಂದೇಳಿ ಸುದ್ದಿ. ಇಲ್ಲ ಸರ್, ಆ ಥರ ಇಲ್ಲ ಸರ್. ಬಿಲ್ ತೊಗೊಂಡು ಬನ್ನಿ. ಬಿಲ್ ಕೊಟ್ಟಿದ್ದೀವಲ್ಲ ಸರ್, ಬಿಲ್ ಇಲ್ಲ. ನೀವು ತೊಗೊಂಡು ಬರಪ್ಪ. ಯಾರಪ್ಪ ಅಂಗಡಿ ಮಾಲಕರು ಯಾರು? ಬರೀ ಕೊಡ್ಬೇಕು. ಯಾಕೆ ನೀವು ಮೋಸ ಅನ್ಯಾಯ ಮಾಡಿ ಜೋಳ ವ್ಯಾಪಾರ ಮಾಡ್ತೀರಾ? ನಾವು ಟೆಂಡರ್ ಹಾಕ್ತೀವಿ ಸರ್, ಆ ಪೇಪರ್ಸ್ ಅಲ್ಲಿ ಟೆಂಡರ್ ಹಾಕಿ ಲಾಟ್ ಹಾಕ್ತೀವಿ, ಅದರಿಂದನೇ ಕಳ್ಸಿದ್ ನಾವು. ಸರಿ, ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ಟೆಂಡರ್ ಬಿಟ್ಟಿಂಗ್ ಇದೆ, ನಮ್ಮಿಂದ ಯಾರು ಬಿಟ್ಟಿಂಗ್ ಅದು ಇದೆ, ಓಕೆ, ಯಾವ ಲಾಟ್ ಹಾಕಿವಿದೆ, ಓಕೆ, ಜೋಳನೇ ಇದೆ, ಪರ್ಮಿಟ್ ಕೊಟ್ಟಾಗ ಪರ್ಮಿಟ್ ಕೊಟ್ಟು ಕಳ್ಸಿ. ಮತ್ತೆ ಯಾಕೆ ಪೊಲೀಸ್ ಸ್ಟೇಷನ್ ಬಂದಿರಿ? ಅವ್ರು ಇಟ್ಕೊಂಡ್ರೆ ನನಗೆ ಡ್ರೈವರ್ ಫೋನ್ ಮಾಡಿದ್ರೆ ಬಂದಿನಿ ನಾನು. ಓಕೆ, ಏನು ಸಮಸ್ಯೆ ಏನು ಇವ್ರದ್ದು? ಅದೇ ಬಂದು ಎಲ್ಲ ಕ್ಲಿಯರೆನ್ಸ್ ಪತ್ರ ಕೊಟ್ಟರೆ ಸರ್. ನಾನು ಕೇಳಿದೆ ಡ್ರೈವರ್ನ, ಎಲ್ಲ ಕರೆಕ್ಟ್ ಆಯ್ತು ಅಂತ ಹೇಳಿದೆ. ಅಂದರೆ ಜೋಳ ಚೆಕ್ ಮಾಡಿದ್ರೆ ಏನು ಜೋಳ ಅಂತಂದೇಳಿ ಚೆಕ್ ಮಾಡಿದ್ದಾರೆ? ಏನು ಅದೇ ನನ್ಗೆ ಗೊತ್ತಿಲ್ಲ ಸರ್. ನಮ್ದೇನ ನನ್ನ ಪ್ರಾಸೆಸ್ ಡೈಲಿ ನಾವು ಮಾರ್ಕೆಟ್ಗೆ ಬರ್ತೀವಿ, ಟೆಂಡರ್ ಹಾಕ್ತೀವಿ ಲಾಟ್ ವೈಸ್, ಅದು ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ. ಅಂಗಡಿ ಸರ್ ನಟರಾಜ್ ಆ್ಯಂಡ್ ಕಂಪನಿ. ಎಲ್ಲಿ ಕಳಿಸ್ತಾ ಇದ್ರಿ? APMC ಯಾರ್ಡ್ ಅಪೋಸಿಟ್ ಗಣೇಶ್ ಟೆಂಪಲ್. ಓಕೆ, ನೀವು ಕಳಿಸ್ತಾ ಇರೋದೆಲ್ಲಿ ಕಳಿಸ್ತಾ ಇದ್ರಿ? ದಾವಣಗೆರೆಗೆ ಕಳ್ಸಕತ್ತೀವಿ. ಓಕೆ, ಈಗ ಅವ್ರು ಫುಡ್ ಆಫೀಸರ್ ಬಂದಿದ್ರು, ಏನು ಚೆಕ್ ಮಾಡಿದ್ರು? ಅವರೇನು ಅವರ ಪ್ಯಾರಾಮೀಟರ್ಸ್ ಅವ್ರು ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಈ ವಿಡಿಯೋನ ಇಷ್ಟಪಡ್ತಿದ್ರೆ ಒಂದು ಲೈಕ್ ಮಾಡಿ, ಜ್ಞಾನವನ್ನು ಹಂಚಲು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಹೆಚ್ಚಿನಕ್ಕಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.